ಆ ದೇವರೇ ಬಂದ್ರು ಬೆಂಗಳೂರು ಟ್ರಾಫಿಕ್ ಸರಿ ಹೋಗಲ್ವಾ? ಏನಿದು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆಶಿ ಅಸಹಾಯಕ ಮಾತು. ಡಿಕೆ ಶಿವಕುಮಾರ್ ಮಾತಿಗೆ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ಷೇಪ. ಸಿಲಿಕಾನ್ ಸಿಟಿ ಮಂದಿಯಿಂದಲೂ ಡಿಸಿಎಂ ವಿರುದ್ಧ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ನಡುವೆ ಚುನಾವಣೆ ನಾಯಕತ್ವ ಬಾಣ ಬಿಟ್ಟ ಡಿಕೆಶಿ. ರೆಬಲ್ ಶಾಸಕ ಯತ್ನಾಳ್ ಸೈಲೆಂಟ್ ಆದ್ರ? ಬಹಿರಂಗ ಹೇಳಿಕೆ ಕೊಡ್ತಿದ್ದ ರಾಜಣ್ಣಗೆ ಖುದ್ದು ಖರ್ಗೆ ವಾರ್ನಿಂಗ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆಶಿ ಆಡಿದ್ದ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ದೇವರೇ ಬಂದರೂ ಬೆಂಗಳೂರು ಟ್ರಾಫಿಕ್ಗೆ ಪರಿಹಾರ ಕಷ್ಟ ಎಂದಿದ್ದ ಡಿಕೆಶಿ ವಿರುದ್ಧ ಉದ್ಯಮಿಗಳು ಕೆಂಡ ಕಾರ್ತಿದ್ದಾರೆ. ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಆಗುತ್ತೆ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದು ಮುಗಿಯಲ್ಲ. ಸುಂದರ ಫುಟ್ಪಾತ್ ಇರುವ ಬೆಂಗಳೂರು ಯಾಕೆ ಸಾಧ್ಯ ಇಲ್ಲ? ನಿಮ್ಮಿಂದ 5,000 ಇವಿ ಬಸ್ಗಳ ಖರೀದಿ ಸಾಧ್ಯವಿಲ್ವಾ? ಮೆಟ್ರೋ ದರ ಏರಿಕೆ ಮಾಡಿ 1 ಲಕ್ಷ ಪ್ರಯಾಣಿಕರನ್ನ ಕಳೆದುಕೊಂಡಿದ್ದೀರಿ. ಇದೆಲ್ಲ ಕೆಟ್ಟ ಮ್ಯಾನೇಜ್ಮೆಂಟ್ ಸೂಚನೆ. ಮೆಟ್ರೋ ಕಾಮಗಾರಿ ತ್ವರಿತಗತಿಯಲ್ಲಿ ನಡೀತಾ ಇಲ್ಲ ಎಂದಿದ್ದಾರೆ. ಇತ್ತೀಚೆಗೆ ನಡೆದ ಇನ್ವೆಸ್ಟ್ ಕರ್ನಾಟಕದಲ್ಲಿ ಮಹೇಂದ್ರ ಮತ್ತು ಮಹೇಂದ್ರ ಸಂಸ್ಥೆಯ ಮಾಲೀಕ ಆನಂದ್ ಮಹೀಂದ್ರ ಸಹ ವ್ಯಂಗ್ಯವಾಡಿದ್ರು. ನೋಡಿ, ಮೊದಲು ನೀವು ಬೆಂಗಳೂರಿಗೆ ಕ್ಲೀನ್ ಮಾಡಿ. ಬೆಂಗಳೂರಲ್ಲಿ ದಬ್ರಿಸು ಮಕ್ಕು ಎಲ್ಲ ಇದೆ, ಫುಟ್ಪಾತ್ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದಾಗತ್ತೆ. ಫುಟ್ಪಾತ್ ಸರಿ ಮಾಡಿ. 10-15% ಜನರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗೋ ಸಿಟಿ ಬೇಕು. ಆಮೇಲೆ ಏನೇನು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೋ ಜಲ್ದಿ ಮಾಡಿ. ಎಜಿಪುರ ಅಲ್ಲಿ ಒಂದು ಫ್ಲೈಓವರ್ ಆಗ್ತಾ ಇದೆ. 10-15 ವರ್ಷ ಆಯಿತು, ಕೆಲಸ ಆಗಿಲ್ಲ. ಬೇಗ ಮಾಡಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ವಿಪಕ್ಷಗಳಿಂದಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದವರು ಹೇಳೋ ಮಾತಾಯ್ದು. ಇನ್ನೂ ಒಂದು ಗುಂಡಿ ಮುಚ್ಚಲು ಇವರಿಗೆ ಯೋಗ್ಯತೆ ಇಲ್ಲ ಅಂತ ವಿಜಯೇಂದ್ರ ಕುಟುಕಿದ್ರೆ, ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದವರು ಮಾಡಿದ್ದೇನು? ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್, ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಕಾಮಗಾರಿ ಪೂರ್ಣಗೊಂಡಿಲ್ಲ. ಜನರು ಸಹ ಕಾಂಗ್ರೆಸ್ ವಿರುದ್ಧ ಅಸಮಾಧಾನದಿಂದ ಮಾತನಾಡ್ತಿದ್ದಾರೆ ಎಂದಿದ್ದಾರೆ. ಎಂಎಲ್ಸಿ ಸಿಟಿ ರವಿ, ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆಯಲು ಕೊಟ್ಟಿರುವಷ್ಟು ಆದ್ಯತೆ ಬೆಂಗಳೂರು ಅಭಿವೃದ್ಧಿಗೆ ಕೊಟ್ಟಿಲ್ಲ ಎಂದಿದ್ದಾರೆ. ಇನ್ನು ಜೆಡಿಎಸ್ ಸಹ ಟ್ವೀಟ್ ಮೂಲಕ ಕಿಡಿಕಾರಿದೆ. ಡಿಕೆಶಿ ಉದ್ದುದ್ದ ಭಾಷಣ ಹೊಡೆಯುವುದಕ್ಕಷ್ಟೇ ಲಾಯಕು, ಬ್ರ್ಯಾಂಡ್ ಬೆಂಗಳೂರು ಬರೀ ಬೊಗಳೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅನ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಸಚಿವರ ಬಾಯಲ್ಲಿ ಬಂದಿರತಕ್ಕಂತ ಮಾತು. ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬೆಂಗಳೂರಿನ ಸ್ಥಿತಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ನಾನು ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಲ್ಯಾಂಡ್ ಮಾರ್ಕ್ ಆಗಿರುವಂತ ಕಾಮಗಾರಿ ಪ್ರಾರಂಭ ಆಗಿರೋದು ಹೇಳಿ. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿರೋದು. ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸಬಹುದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವುದೇವರು ಏನು ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಟ್ರಾಫಿಕ್ಗೆ ಪರಿಹಾರವೇ ಇಲ್ವಾ? ಗುಂಡಿ ಮುಕ್ತ ಬೆಂಗಳೂರನ್ನ ನಾವು ಕಾಣೋದು ಯಾವಾಗ? ನಾವು ಟ್ಯಾಕ್ಸ್ ಕಟ್ಟಿದ್ರು ಬೆಂಗಳೂರು ಉದ್ಧಾರ ಮಾತ್ರ ಮಾಡೋಕ್ ಆಗಲ್ವಾ? ಬೆಂಗಳೂರು ಸರ್ಕಾರದ ಪಾಲಿಗೆ ದುಡ್ಡು ಕೊಡೋ ಎಟಿಎಂ ಮಷಿನ್ ಮಾತ್ರನಾ? ಅರೆರೆ, ಏನ್ ಮಾತು ಹೇಳಿದ್ರಿ ಡಿಸಿಎಂ ಸರ್ ಅಂತ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಿರೋದು ಯಾಕೆ? ಅಭಿವೃದ್ಧಿ ಮಾಡೋ ಮನಸ್ಸು ಸರ್ಕಾರಕ್ಕೆ ಇಲ್ಲ. ದೇವರೇ ಬಂದ್ರು ಆಗೋಲ್ಲ ಅಂದ್ರೆ ನೀವ್ಯಾಕೆ ಅಧಿಕಾರದಲ್ಲಿದ್ದೀರಿ? ರಾಜೀನಾಮೆ ಕೊಡಿ ಅಂತ ಸರ್ಕಾರಕ್ಕೆ ಚೂಟಿದ್ದಾರೆ. ಯಾಕೆ ಮಾಡೋಕ್ಕಾಗೋದಿಲ್ಲ? ಮಾಡ್ಬೇಕು ಇವರು. ಮತ್ತೆ ಸಿಎಂ ಯಾಕೆ ಆಗಿದ್ದಾರೆ? ಅಲ್ಲ, ಆಗಿದ್ದಾರೆ ಯಾಕೆ? ಡಿಸಿಎಂ ಆಗಿದ್ದಾರೆ ಯಾಕೆ ಅವರು? ಮತ್ತೆ ಇದೆಲ್ಲ ಮಾಡ್ಲಿ ಅಂತಾನೆ ಅವ್ರನ್ನ ಆರಿಸಿ ತಂದಿದಾರಲ್ವಾ? ಮತ್ತೆ ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರ ಅವ್ರು ಈ ಕೆಲಸದಲ್ಲಿ ಇದ್ದಾರೆ ಏನು ಉಪಯೋಗ? ಅವ್ರ ಮನಸ್ಥಿತಿ ಇಲ್ಲ ಅಂದ್ರೆ ಅವ್ರ ಮನಸ್ಸು ಮಾಡಿದ್ರೆ ಮನಸ್ಥಿತಿ ಆಗ್ತೈತ್ರಿ. ಆದ್ರೆ ಅವ್ರ ಮನಸ್ಸು ಮಾಡ್ತಾ ಇಲ್ಲ ಆಗಲ್ಲ ಅಂದ್ರ ರಾಜೀನಾಮೆ ಕೊಟ್ಟು ಬಿಡನ್ರಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಫೈಟ್ ಮತ್ತಷ್ಟು ಜೋರಾಗ್ತಿದೆ. ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಓಪಿಎಸ್ ಜಾರಿ ಮಾಡ್ತೀವಿ ಎಂದಿದ್ದಕ್ಕೆ ಖುಷಿಪಟ್ಟ ಸರ್ಕಾರಿ ನೌಕರರು ಡಿಕೆ ಅಂತ ಜೋರಾಗಿ ಕೂಗಿದ್ದಾರೆ. ಇದಕ್ಕೆ ಡಿಕೆಶಿ ನಾಯಕತ್ವದ ಬಾಣ ಬಿಟ್ಟಿದ್ದಾರೆ. ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನನ್ನ ಲೀಡರ್ಶಿಪ್ ನಲ್ಲಿಯೇ ನಡೆದಾಗ ಡಿಕೆ ಅನ್ನೋ ಪದ ಉಪಯೋಗಿಸಿ ಎಂದಿದ್ದಾರೆ. ಅಲ್ಲದೆ ನಾನು 8ರಿಂದ 10 ವರ್ಷ ಗಟ್ಟಿಯಾಗಿರ್ತೇನೆ ಅಂತ ನಾಯಕತ್ವದ ವಿಚಾರವಾಗಿ ಮಾರ್ಮಿಕವಾಗಿಯೂ ಮಾತನಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಚುನಾವಣೆ ಎಂದಿದ್ದ ಸಿಎಂ ಆಪ್ತರಿಗೆ ಡಿಕೆಶಿ ತಿರುಗೇಟು ಕೊಟ್ಟಂತಿತ್ತು. ವಿರೋಧಿಗಳಿಗೆ ಸಂದೇಶ ರವಾನೆ ಮಾಡಿದಂತಿದೆ. ಇನ್ನು ಡಿಕೆಶಿ ಆಪ್ತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸಹ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರೇ ಸುಪ್ರೀಂ ಎಂದಿದ್ದಾರೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತಂದರೆ ಕೆಪಿಸಿಸಿ ಅಧ್ಯಕ್ಷರು ಇದೆ ಸುಪ್ರೀಂ ಇನ್ ದಿ ಸ್ಟೇಟ್.
ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲಿ ಮಹತ್ವದ ವಿದ್ಯಮಾನವೊಂದು ನಡೆದಿದೆ. ಅಧ್ಯಕ್ಷ ಸ್ಥಾನದ ರೇಸ್ನಿಂದ ಬಿಜೆಪಿಯ ಭಿನ್ನರು ಹಿಂದಕ್ಕೆ ಸರಿದಿದ್ದಾರೆ. ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ತಮ್ಮ ಕಡೆಯಿಂದ ಯಾವ ಬಂಡಾಯ ಅಭ್ಯರ್ಥಿಯೂ ಕೂಡ ಹಾಕದಿರಲಿಕ್ಕೆ ಬಿಜೆಪಿ ರೆಬಲ್ಸ್ ತೀರ್ಮಾನಿಸಿದ್ದಾರೆ. ನಿನ್ನೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುವ ನಿರ್ಣಯವನ್ನು ಭಿನ್ನಮತೀಯರು ತೆಗೆದುಕೊಂಡರು. ಇದರ ಬೆನ್ನಲ್ಲೇ ರೆಬಲ್ ಶಾಸಕ ಯತ್ನಾಳ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ನಾಡದೇವತೆಯ ದರ್ಶನ ಪಡೆದ ಯತ್ನಾಳ್ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಅಲ್ಲದೆ ಯತ್ನಾಳ್ ಬೆಟ್ಟದಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾಗ ಬಿಎಸ್ವೈ ವಿಜಯೇಂದ್ರ ಪರ ಭಕ್ತರು ಘೋಷಣೆ ಕೂಗಿದ್ರು. ಆದರೂ ರೆಬಲ್ ಶಾಸಕ ಯತ್ನಾಳ್ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಬದಲಿಗೆ ದೇವಿ ಎದುರು ಫ್ಯಾಕ್ಟರಿ ಫೈಲ್ಗೆ ಪೂಜೆ ಮಾಡಿಸಿ 1 ಲಕ್ಷ ರೂಪಾಯಿ ನಗದನ್ನ ಹುಂಡಿಗೆ ಅರ್ಪಿಸಿ ತೆರಳಿದ್ರು. ಹೈಕಮಾಂಡ್ ವಾರ್ನಿಂಗ್ ಬಳಿಕವೂ ಕೂಡ ಮಾತಿಗೆ ಬ್ರೇಕ್ ಹಾಕದ ಸಚಿವ ರಾಜಣ್ಣಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ಕೊಡದೆ ಸುಮ್ಮನಿರಿ ಅಂಥೇಳಿ ಎಚ್ಚರಿಕೆ ಕೊಟ್ಟಿದ್ದು, ಅಧ್ಯಕ್ಷರ ಬದಲಾವಣೆ ವಿಚಾರ ನಮಗ್ ಬಿಡಿ, ನಾವು ನೋಡ್ಕೊಳ್ತೀವಿ ಅಂಥೇಳಿ ರಾಜಣ್ಣ ಅವರಿಗೆ ಎಚ್ಚರಿಕೆಯ ಸಂದೇಶ ಕಳುಹಿಸಿದ್ದಾರೆ. ಪದೇ ಪದೇ ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ನೀವು ಮಾತನಾಡದೆ ಸುಮ್ಮನಿರಿ ಅಂಥೇಳಿ ವಾರ್ನ್ ಮಾಡಿದ್ದಾರೆ. ಈ ಮಧ್ಯೆ ಸುಮ್ಮನೆ ಮಾತನಾಡಿ ವಿವಾದವನ್ನ ಮಾಡ್ಕೊಬೇಡಿ ಅಂಥೇಳಿ ರಾಜಣ್ಣ ಅವರಿಗೆ ಸಿಎಂ ಮತ್ತು ಆಪ್ತ ವಲಯ ಕಿವಿ ಮಾತನ್ನ ಹೇಳಿದೆ. ಸದ್ಯಕ್ಕೆ ಯಾವುದೇ ವಿವಾದವನ್ನ ಮಾಡ್ಕೊಬೇಡಿ, ಸುಮ್ಮನಿದು ಬಿಡಿ ಅಂಥೇಳಿ ಡಿನ್ನರ್ ಪಾಲಿಟಿಕ್ಸ್ಗೆ ಕೈ ಜೋಡಿಸಿದ ಸಚಿವರು ರಾಜಣ್ಣ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಎನ್ನಲಾಗ್ತಿದೆ. ರೆಬಲ್ ರಾಜಣ್ಣ ಹಿತೈಷಿಗಳ ಮಾತಿಗೆ ಕಿವಿ ಕೊಟ್ಟು ಮೌನರಾಗ್ತಾರಾ ಅನ್ನೋದೇ ಕುತೂಹಲ. ಈ ಮಧ್ಯೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿದಿಯಾ ಎಂದಿದ್ದ ರಾಜಣ್ಣ ಅವರನ್ನ ನಾನು ಕೆಣಕಿಲ್ಲ ಅಂಥೇಳಿ ಜಿಸಿ ಚಂದ್ರಶೇಖರ್ ಹೇಳಿದ್ದಾರೆ. ನನಗೆ ಪಕ್ಷ ಮುಖ್ಯ, ಹೀಗಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಟಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ನಾನು ಯಾರನ್ನೂ ಕೆಣಕಲಿಲ್ಲ, ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ. ನಾನು ಹೇಳಿದ್ದು ಪಕ್ಷದ ಶಿಸ್ತು. ನಿಮ್ಗೆ ಏನೇ ಮಾಡ್ಕೋಬೇಕಾದ್ರೂ ಹೋಗಿ ಮಾಡಿ, ನೀವು ದೊಡ್ಡವರಿದ್ದೀರಿ, ಡೆಲ್ಲಿಗೆ ಹೋಗಿ ಮಾತಾಡಿ, ನೀವು ಮಾಡ್ಕೊಳ್ಳಿ, ಪಕ್ಷದ ಹೊರಗಡೆ ಬೇಡ ಅನ್ನೋ ದೃಷ್ಟಿನಲ್ಲಿ ನಾವು ಹೇಳಿದ್ವಿ. ನಾನು ಮನವಿ ಮಾಡ್ಕೊಂಡೆ. ಅದು ಕೆಲವರಿಗೆ ಬೇಜಾರಾಗಿ ಏನೋ ಭಾಳ ತಪ್ಪರ್ಥ ಕಲ್ಪಿಸ್ಕೊಂಡು ಹೇಳಿದ್ರೆ ನಾನು ಕೆಣಕೋದಾಗಲಿ ಅದರದಾಗಲಿ ಅದು ನನ್ನ ಜೈಮಾನ ಅಲ್ಲ. ನಾನು ಯಾರನ್ನೂ ಪರ್ಸ್ನಲ್ಲಾಗಿ ನಾನು ಇದನ್ನು ಮಾಡೋ ಅಟ್ಯಾಕ್ ಮಾಡೋದು ಅಥವಾ ಇದು ಮಾಡೋ ಅಂತ ನಾನು ಯಾವತ್ತೂ ಮಾಡಿಲ್ಲ. ಮೂಡ ಹಗರಣದ ಮೊದಲ ಹಂತದ ತನಿಖೆ ಮುಗಿಸಿರುವ ಲೋಕಾಯುಕ್ತ ಪೊಲೀಸರು ಈಗ 2ನೇ ಹಂತದ ತನಿಖೆಗೆ ಕೈ ಹಾಕಿದ್ದಾರೆ. ಹಗರಣದಲ್ಲಿ ಯಾವ್ಯಾವ ಅಧಿಕಾರಿಗಳ ಪಾತ್ರ ಇದೆ ಅನ್ನೋದನ್ನ ಪತ್ತೆ ಕಾರ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತೊಡಗಿದ್ದಾರೆ. ಕಾನೂನು ತಪ್ಪು ಗ್ರಹಿಕೆಯಿಂದ ಈ ಹಗರಣವಾಗಿದೆ ಅಂತ ವರದಿ ಸಲ್ಲಿಸಿರುವ ಅಧಿಕಾರಿಗಳು ಶೀಘ್ರದಲ್ಲೇ ವಿಚಾರಣೆಗೆ ಮುಂದಾಗಿದ್ದಾರೆ. ಇದಕ್ಕೂ ಮುನ್ನ ತನಿಖೆಯನ್ನ ಮತ್ತಷ್ಟು ಬಿಗಿಗೊಳಿಸಿರುವ ಇಡಿ ಮೂಡಾದ 6 ಅಧಿಕಾರಿಗಳಿಗೆ ಸಮನ್ಸ್ ಜಾರಿ ಮಾಡಿದೆ. ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಶಿವರಾಮಯ್ಯ, ಮೂಡ ಮುಖ್ಯ ಲೆಕ್ಕ ಪರಿಶೋಧಕರಾದ ಮಂಜುಳಾ, ಡಾಟಾ ಎಂಟ್ರಿ ಆಪರೇಟರ್ ಚಂದ್ರು, ಮೂಡಾದ ಹಾಲಿ ಆಯುಕ್ತರು ರಘುನಂದನ್ಗೆ ಸಮನ್ಸ್ ಕೊಟ್ಟಿದೆ. ಇನ್ನು ಮೂಡಾಗೆ ಸಿಎಂ ಪತ್ನಿ ಬರೆದಿದ್ದ ಪತ್ರದ ಅಸಲಿಯತ್ತು ಬಹಿರಂಗಗೊಂಡಿದೆ. ಎಫ್ಎಸ್ಎಲ್ನಲ್ಲಿ ವೈಟ್ನರ್ ಹಿಂದಿನ ಅಸಲಿ ಸತ್ಯ ಬಹಿರಂಗವಾಗಿದ್ದು, ಎಲ್ಲೂ ಕೂಡ ವಿಜಯನಗರ 3ನೇ ಹಂತ ಉಲ್ಲೇಖವಾಗಿಲ್ಲ. ದೇವನೂರು ಬಡಾವಣೆಯ 3ನೇ ಹಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಅತ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚೀಟ್ ಕೊಟ್ಟು ಲೋಕಾಯುಕ್ತ ಸಲ್ಲಿಸಿರುವ ಬಿ ರಿಪೋರ್ಟ್ ಪ್ರಶ್ನಿಸಲು ಇಡಿ ತಯಾರಿ ನಡೆಸಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ವಿಳಂಬವಾದ ಹಿನ್ನೆಲೆಯಲ್ಲಿ ರಾಜ್ಯದ ಮಹಿಳೆಯರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ಸತತ ವರದಿಯನ್ನ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿಗೆ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, 4-5 ದಿನಗಳಲ್ಲಿ ತಾಲೂಕು ಪಂಚಾಯಿತಿಯ ಮೂಲಕ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆ ಆಗಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಅಧಿಕಾರಿಗಳಿಗೆ ಈ ಬಗ್ಗೆ ಆದೇಶವನ್ನು ಕೊಟ್ಟಿದ್ದೇನೆ. ಇದುವರೆಗೂ ಹೆಡ್ ಆಫೀಸ್ನಿಂದ ಹಣ ನೀಡಲಾಗ್ತಾ ಇತ್ತು. ಇದನ್ನು ಸರಳ ಮಾಡುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಮೂಲಕ ಹಣ ಬಿಡುಗಡೆ ಮಾಡಿ ನಂತರ ನಮ್ಮ ಇಲಾಖೆಯ ಸಿಡಿಪಿಒ ಅವರಿಗೆ ಹಣ ಬಿಡುಗಡೆ ಮಾಡಲಾಗುತ್ತೆ. ಅಬ್ಬಬ್ಬ ಅಂದ್ರೆ 1 ವಾರದಲ್ಲಿ 2 ತಿಂಗಳ 2 ಕಂತಿನ ಹಣವನ್ನ ನೀಡಲಿಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ತಾಲೂಕ್ ಪಂಚಾಯತ್ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಇನ್ನೂ ಸರಳವಾಗಲಿ ಅಂತ ಹೇಳಿ ಮಾಡಿದ್ವಿ. ನಮ್ಮ ಸಿಡಿಪಿಒಗೆ ಬರುತ್ತೆ, ದೆನ್ ತಾಲೂಕ್ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಹಣ ವಿಲೇವಾರಿ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಈಗೆಲ್ಲ ಸರಳ ಆಗಿದೆ. 1 ವಾರದ ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ದುಡ್ಡು 3 ತಿಂಗಳದಿಂದ ಕೊಟ್ಟಿಲ್ಲ ನಾವು, ಅಟ್ಲೀಸ್ಟ್ 2 ತಿಂಗಳ ದುಡ್ಡನ್ನು ಅವ್ರಿಗೆ ಹಾಕ್ತೀನಿ. ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ವಾಪಸ್ಸಾಗ್ತಿದ್ದ ಬೀದರ್ ಮೂಲದ 5 ಆಕ್ಸಿಡೆಂಟ್ಗೆ ಬಲಿಯಾಗಿದ್ದಾರೆ. ಪ್ರಯಾಗ್ರಾಜ್ನ ಕುಂಭಮೇಳವನ್ನು ಮುಗಿಸಿಕೊಂಡು ಕಾಶಿ ಕಡೆ ಹೊರಟಿದ್ರು. ಈ ವೇಳೆ ಉತ್ತರ ಪ್ರದೇಶದ ಕಾಶಿ ಬಳಿ ಲಾರಿ ಮತ್ತು ಕ್ರೂಸರ್ ನಡುವೆ ಡಿಕ್ಕಿ ಸಂಭವಿಸಿ 5 ಸಾವನ್ನಪ್ಪಿದ್ದಾರೆ. ಬೀದರ್ ನಗರದ ಲಾಡಗೇರಿ ಬಡಾವಣೆಯ ನಿವಾಸಿಗಳಾದ ಒಂದೇ ಕುಟುಂಬದ 3 ಸೇರಿ 5 ಮೃತಪಟ್ಟಿದ್ದಾರೆ. ಕಾಶಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಲಾರಿಗೆ ಹಿಂಬದಿಯಿಂದ ರಭಸವಾಗಿ ಕ್ರೂಸರ್ ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ 7 ಜನರ ಸ್ಥಿತಿ ಗಂಭೀರವಾಗಿದ್ದು, ಲಕ್ಷ್ಮಿ, ನೀಲಮ್ಮ, ಸಂತೋಷ, ಸುನೀತಾ, ಕಲಾವತಿ ಮೃತರಾಗಿದ್ದಾರೆ. 2 ದಿನಗಳ ಹಿಂದೆ ಒಂದೇ ವಾಹನದಲ್ಲಿ 13 ಮಂದಿ ಪ್ರಯಾಗ್ರಾಜ್ಗೆ ತೆರಳಿದ್ರು. ಸದ್ಯ ಶವಗಳನ್ನು ಶವಾಗಾರಕ್ಕೆ ರವಾನಿಸಿದ್ದು, ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ತರಲಿಕ್ಕೆ ಜನಪ್ರತಿನಿಧಿಗಳು ನೆರವಾಗಬೇಕು ಅಂತ ಹೇಳಿ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. 13 ಜನ ಹೋಗ್ಯಾರಿ ಟೋಟಲು.
13 ಜನರಾಗ ಒಂದು 5 ಜನ ಏನೋ ಡೆತ್ ಆಗ್ಯಾವ ಅಂತ ಮಾಹಿತಿ ತಿಳಿಯತ್ತ ಸರ್. ಉಳಿದವ್ರ ಸ್ಥಿತಿ ಏನೋ ಗಂಭೀರ ಅದ ಸರ್. ಇನ್ನೂ 7 ಜನ ಹಾಸ್ಪಿಟಲ್ನಾಗ ಹರ್ರಿ. ಇವಾಗೆ ಮಾತಾಡಿನಲ್ಲಿ ಪೊಲೀಸರ ಜೊತೆ. ಈಗ ಒಂದೇ ಕುಟುಂಬದವ್ರದ್ದು ಆಗ್ಯದ ಡೆತ್. ತರ್ಲಕ್ಕೆ ಆಗಿಲ್ಲ, ಬಡವರು ತರ್ಲಕ್ಕೆ ಅಂತ ವ್ಯವಸ್ಥೆನೂ ಏನೂ ಇಲ್ಲ. ಸ್ಥಳೀಯ ರಾಜಕಾರಣಿಗಳಾಗಿರ್ಲಿ, ಶಾಸಕರಾಗಿರ್ಲಿ, ಯಾರಾದರೂ ಏನಾರು ಸಹಾಯ ಮಾಡಿ ತಂದುಕೊಟ್ರೆ ಜರ ಭಾಳ ಹೆಲ್ಪ್ ಆಯ್ತದೆ ಸರ್ ಅವ್ರಿಗೆ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ರಾಜ್ಯ ಸರ್ಕಾರ ಉಚಿತವಾಗಿ ಪುಸ್ತಕಗಳನ್ನು ಕೊಡುತ್ತೆ. ಆದರೆ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಡ ಮಕ್ಕಳಿಗೆ ಸೇರಬೇಕಾದ ಪುಸ್ತಕಗಳು ಶಾಲೆಯ ಶೌಚಾಲಯದ ಪಕ್ಕದಲ್ಲಿ ಎಸೆಯಲಾಗಿದೆ. ಶಾಲೆಯ ಹೆಡ್ ಮಾಸ್ಟರ್ ವಿಜಯ್ ಕುಮಾರ್ ಮಕ್ಕಳಿಗೆ ವಿತರಣೆ ಮಾಡಿ ಉಳಿದ ಪುಸ್ತಕವನ್ನು ಸುರಕ್ಷಿತವಾಗಿಡಬಹುದಾಗಿತ್ತು ಅಥವಾ ಮರಳಿ ಶಿಕ್ಷಣ ಇಲಾಖೆಗೆ ಕೊಡಬಹುದಾಗಿತ್ತು. ಆದರೆ HM ಮಾಡಿದಂತಹ ಚಾತುರ್ಯಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಜಿಲ್ಲಾ ಶಿಕ್ಷಣ ಇಲಾಖೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಅಲ್ಲದೆ ಶಾಲೆಯ HM ವಿಜಯ್ ಕುಮಾರ್ ಅಮಾನತಿಗೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಪ್ರತಿಕ್ರಿಯಿಸಿ, ಈ ರೀತಿ ಮಾಡಿರೋದು ತಪ್ಪು, ವಿಜಯಪುರ ಅಧಿಕಾರಿಗಳೊಂದಿಗೆ ಮಾತನಾಡಿ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಾನು ವಿಜಯಪುರ DDPI ಅವ್ರಿಗೆ ಮತ್ತು BE ಅವ್ರಿಗೆ ಹೇಳಿಬಿಟ್ಟು ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಈ ಥರ ನಾಟ್ ಅಲೌಡ್. ಗೌರ್ಮೆಂಟ್ ಅವ್ರಿಗೆ ಟ್ಯಾಕ್ಸ್ ಕಟ್ಟಿಬಿಟ್ಟು ಅದು ಹಣದಿಂದ ನಾವು ಮಕ್ಕಳಿಗೆ ಬುಕ್ಸ್ ಕೊಟ್ಟಿರ್ತೀವಿ. ಈ ಎಸೆಯೋದು, ಕಸದ ಬುಟ್ಟಿಗೆ ಹಾಕೋದು, ಈ ಅಕೌಂಟಬಿಲಿಟಿ ಏನಾದ್ರು ಕೊಡಲಿಲ್ಲ ಅಂದರೆ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್, ಇರ್ರೆಸ್ಪೆಕ್ಟಿವ್ ಆಫ್ ಯಾರೇ ಆದ್ರೂ ಕೂಡ ನಾವು ತಗೊಳ್ತೀವಿ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಗಲಭೆಗೆ ಕಾರಣವಾಗಿದ್ದ ವಿವಾದಿತ ಪೋಸ್ಟರ್ ಹಾಕಿದ ಆರೋಪಿಯ ಗಡೀಪಾರಿಗೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿ ಸತೀಶ್ಗೆ ಪೊಲೀಸರು ನೋಟಿಸ್ ಕೊಟ್ಟು ಉತ್ತರಿಸುವಂತೆ ಸೂಚನೆ ಕೊಟ್ಟಿದ್ರು. ಪೊಲೀಸರ ನೋಟಿಸ್ಗೆ ಉತ್ತರಿಸಿರುವ ಸತೀಶ್, ನಾನು ವಿವಾದಿತ ಪೋಸ್ಟರ್ ಅನ್ನ ಹಾಕಿಯೇ ಇಲ್ಲ ಅಂತ ಹೇಳಿದ್ದಾರೆ. ವಾಟ್ಸ್ಆಪ್ ಸ್ಟೇಟಸ್ನಲ್ಲೂ ಪೋಸ್ಟರ್ ಹಾಕಿಲ್ಲ, ನನ್ನ ಮೇಲಿನ ಆರೋಪಕ್ಕೆ ಸಾಕ್ಷಿಯೂ ಇಲ್ಲ, ನಾನು ಶಿಕ್ಷಿಸುವಂತಹ ಅಪರಾಧವನ್ನ ಮಾಡಿಯೇ ಇಲ್ಲ, ಆದರೂ ಕೂಡ ಕೇಸ್ ದಾಖಲಾಗಿದೆ ಅಂತ ಉತ್ತರಿಸಿದ್ದಾರೆ. ಅಲ್ಲದೆ ನಾನು ಈ ಹಿಂದೆ ಯಾವುದೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನನ್ನನ್ನು ಯಾಕೆ ಗಡೀಪಾರು ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ನನ್ನನ್ನು ಗಡೀಪಾರು ಮಾಡಿದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನನ್ನ ಮೇಲೆ ಯಾವ ಕೇಸ್ ಇಲ್ಲದಿದ್ರೂ ಕೂಡ ಅಪರಾಧದ ಹಿನ್ನೆಲೆ ಅಂತ ಹೇಳಿ ಬಳಸ್ತಾ ಇರೋದು ತಪ್ಪು. ನನ್ನಿಂದ ಏನ್ ತಪ್ಪಾಗಿದೆ ಎಂಬುದನ್ನ ಪೊಲೀಸರು ಸಾಕ್ಷಿ ಸಮೇತ ಹೇಳಿಲ್ಲ. ನನ್ನ ಮೊಬೈಲ್ ಅನ್ನು ವಶಪಡಿಸಿಕೊಳ್ಳದೆ FIR ದಾಖಲಿಸಿರುವುದೇ ಕಾನೂನು ಬಾಹಿರ. ಹೀಗಾಗಿ ನನ್ನನ್ನು ಗಡೀಪಾರು ಅರ್ಜಿಯನ್ನು ವಜಾ ಮಾಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಆರೋಪಿ ಸತೀಶ್ ಅರ್ಜಿಯನ್ನ ಹಾಕಿದ್ದಾರೆ. ಬಣ್ಣ ಮಿಶ್ರಿತ ಗೋಬಿ ಮಂಚೂರಿ, ಕಬಾಬ್, ಪಾನಿಪುರಿ ಆಯಿತು. ಈಗ ಹಸಿರು ಬಟಾಣಿಯ ಬ್ಯಾನ್ ಹೊಸ್ತಿಲಲ್ಲಿ ನಿಂತಿದೆ. ಕರಿದ ಹಸಿರು ಬಟಾಣಿ ಬಹುತೇಕ ಎಲ್ಲರ ಹಾಟ್ ಫೇವರೇಟ್ ಆಗಿದೆ. ಆದರೆ ಈಗ ಈ ಕರಿದ ಬಟಾಣಿಯಲ್ಲಿ ಕೃತಕ ಅಪಾಯಕಾರಿ ಬಣ್ಣ ಬಳಕೆ ಬಗ್ಗೆ ಅನುಮಾನ ವ್ಯಕ್ತ ಆಗಿತ್ತು. ಈ ಬಗ್ಗೆ CM ಕಚೇರಿಯಿಂದಲೇ ಎಚ್ಚರಿಕೆಯನ್ನ ರವಾನಿಸಲಾಗಿದೆ. ಟೇಸ್ಟಿ ಕರಿದ ಹಸಿರು ಬಟಾಣಿಯಲ್ಲಿ ಅಪಾಯಕಾರಿ ಕೃತಕ ಬಣ್ಣ ಹಾಕ್ತಾರೆ ಎನ್ನುವ ವಿಡಿಯೋ ಹರಿದಾಡ್ತಾ ಇದೆ. ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡ CM ವಿಶೇಷಾಧಿಕಾರಿ ಸೂಚನೆ ಮೇರೆಗೆ ಆಹಾರ ಸುರಕ್ಷತೆ ಇಲಾಖೆ ರಾಜ್ಯದಲ್ಲಿ 70 ಮಾದರಿ ಹಸಿರು ಬಟಾಣಿಗಳ ಸ್ಯಾಂಪಲ್ಸ್ ಅನ್ನ ಟೇಸ್ಟ್ಗೆ ರವಾನೆ ಮಾಡಿದೆ. ಈ ಅಪಾಯಕಾರಿ ಕೃತಕ ಬಣ್ಣದಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆ ಉದ್ಭವ ಆಗಲಿದೆ. ಒಂದು ವೇಳೆ ಪ್ರಯೋಗಾಲಯದ ವರದಿಯಲ್ಲಿ ಡೇಂಜರ್ ಅಂತ ಬಂದ್ರೆ ಬಣ್ಣ ಬ್ಯಾನ್ ಆಗಲಿದೆ. ಜೊತೆಗೆ ಕಾನೂನು ಕ್ರಮವನ್ನು ಕೂಡ ಇಲಾಖೆ ತೆಗೆದುಕೊಳ್ಳಲಿದೆ.